ಕಲರ್ಫುಲ್ ಆಗಿ ಬಂದು ಆಚೆ ಬಂದ್ರೆ ಗೋರೆಲಾಲ್ ಆಗ್ತಾರೆ. ಇವನ ಹೆಸರೇ ಗೋರೆಲಾಲ್. ಹೌದಾ? ಗೊರೆಲಾಲ್ ಕವರ್ ಹಾಕ್ಬಿಡ್ತು. ಕವರಲ್ಲಿ ಹಾಕಿದ್ರೆ ಇಟ್ಟ ಅನ್ನ ಕೆಟ್ಟ. ನಾವು ಹೋಟ್ಲಲ್ಲಿ ಹಿಂಗೆ ಮಾಡೋದು, ನೀವು ಬೇಕಾದ್ರೆ ಕಿವಿಚ್ ಹಾಕೊಳ್ಳಿ. ಇದು ಒಳ್ಳೆ ಸಮೋಸ ಪಲ್ಯ. ಸಮೋಸ ಪಲ್ಯ ಇದು ಸೂಪರ್. ಚಾಕಲ್ಲಿ ಒಂದು ಲೈನ್ ಹಿಂಗೆ ಹಾಕೊಳ್ಳಿ, ಅರ್ಧ ಕಟ್ ಮಾಡಬೇಕು. ಕಟ್ ಮಾಡ್ಬಿಟ್ಟು ಶೀಟ್. ಪುನೀತ್ ರಾಜ್ಕುಮಾರ್ ಸರ್ಗೆ ಈ ಪ್ರೋಗ್ರಾಮ್ ಎಲ್ಲ ಮಾಡ್ಬೇಕು. ಸಮೋಸ ಎಲ್ಲ ನಮ್ದು ರೆಗ್ಯುಲರ್ ಕೊಡ್ತಾ ಇದೀವಿ. ನೋಡಿ ಸರ್, ಈಗ ಕಲರ್ಫುಲ್ ಆಗಿದೆ, ಈಗ ಕರೆಕ್ಟ್ ಆಗಿ ಗೋರೆಲಾಲ್ ಆಗಿದೆ ನೋಡಿ. ಓಕೆ ಸರ್, ಶುಚಿ ರುಚಿಯ ಅದ್ಭುತವಾದ ಅನುಭವದ ಸಮೋಸ. ಹೌದು, ಇದು ಬ್ಯೂಟಿಫುಲ್ ಅನ್ಸುತ್ತೆ. ಅದು ಅದ್ಭುತ, ಇದು ಇನ್ನೂ ಬ್ಯೂಟಿಫುಲ್. ಕೆಲಸದ್ದು ಏನಾದ್ರು ಅಗತ್ಯ ಇದೆ, ಕೆಲಸ ಬೇಕಾದ್ರೆ PVR ಅಲ್ಲಿ ಕಾಲ್ ಮಾಡಿ, ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ. ವಾವ್, ನಮಸ್ಕಾರ ವಿಶ್ವಬಂಧುಗಳೇ. ಅಲ್ಲಿ ಲೀಸ್ಟ್ ನೋಡ್ತಾ ಇದ್ರೆ ಇವತ್ತು ಇಸ್ಮೇಲ್ ಅವ್ರ ಕೈಲಿ ಯಾವ ರೆಸಿಪಿನ ಕೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಅದ್ಭುತವಾದ ಒಂದಕ್ಕಿಂತ ಒಂದು ಅದ್ಭುತವಾದ ಡಿಶಸ್ಸು. ಶುಚಿ ರುಚಿ ಮಲ್ಲೇಶ್ವರಮಲ್ಲಿ ಅವ್ರನ್ನೇ ಹೋಗಿ ಕೇಳ್ಬಿಡೋಣ. ನಮಗೆ ನಿಮಗೆ ಅವರ ಒಂದು ಹೋಟ್ಲಲ್ಲಿ ಯಾವುದನ್ನು ಜನ ಇಷ್ಟಪಡ್ತಾರೋ ಅದನ್ನೇ ತೋರಿಸಿ ಅಂತ. ಯಾವ್ದು ತೋರಿಸ್ತಾರೆ ನಾವು ನೋಡ್ಬಿಡೋಣ. ವೀಕ್ಷಕರೇ, ಶುಚಿ ರುಚಿ ಬಂದರೆ ಮೊದಲು ಟೀ ರುಚಿ ನೋಡಲೇಬೇಕು. ಆಮೇಲೆ ಸರ್ ನೋಡಿ ಟಿಫನ್ ಮಾಡ್ತಾ ಇದ್ದಾರೆ, ಅದು ತಟ್ಟೆ ಇಡ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಷ್ಟ ಮಾಡಿರ್ಲಿಲ್ಲ? ಅದೇ ನೀವು ನಾಷ್ಟ ಮಾಡೋದು ನೋಡಿ ನಾನು ಟೀ ತೊಗೊಂಡ್ಬಿಟ್ಟೆ. ನಾವು ಊರಿಗೆ ಬೇರೆ ಹೋಗಿದ್ದು ಮಂಗಳೂರಿಗೆ. ಹೌದೌದು, ಹಬ್ಬಕ್ಕೆ. ಅದು ಹೇಳ್ತಾ ಇದ್ದೆ ವೀಕ್ಷಕರಿಗೆ, ಬೋರ್ಡ್ ತುಂಬ ಒಳ್ಳೊಳ್ಳೆ ಡಿಶ್ ಇದೆ ಇಲ್ಲಿ. ಸೊ ನೀವು ಇವತ್ತು ನಮ್ಮ ವೀಕ್ಷಕರಿಗೆ ಯಾವುದು ಪ್ಲಾನ್? ಏನಿಲ್ಲ ಸರ್, ಈಗ ಚಳಿ ಇರೋದ್ರಿಂದ ಮಳೆ ಸ್ಟಾರ್ಟ್ ಆಯ್ತು. ಹೌದು. ಆಮೇಲೆ ಮನೆಯಲ್ಲಿ ಸಾಯಂಕಾಲ ಆದ್ರೆ ಏನಾದರೂ ಒಂದು ಕುರುಕು ತಿಂಡಿ ಬೇಕು. ಹೌದೌದು, ಸಹಜವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ಒಂದು ಸಮೋಸ ಮಾಡೋದು ತೋರಿಸ್ಕೊಡೋಣ ಅಂತ. ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಸಮೋಸ ತೋರಿಸ್ಕೊಡಿ ಹೇಗೆ ಮಾಡೋದು ಅಂತ. ಆಮೇಲೆ ಸಮೋಸ ನಿಮಗೆ ಸಮೋಸಲ್ಲಿ ವಿಶೇಷ ಅಂದರೆ ಕ್ರಿಸ್ಪ್ನೆಸ್ ಯಾಕೆ ಬರುತ್ತೆ. ಆಮೇಲೆ ಸಮೋಸದಲ್ಲಿ ಪಫ್ಸ್ ಟೈಪ್ ಹೆಂಗೆ ಬರುತ್ತೆ. ಹೌದು, ನೀವು ಮಾಡಿದ್ರು ನಂಗೆ ಬರುತ್ತೆ. ನಿಮ್ಮನ್ನ ಕರೆದಿದ್ದೀನಿ. ನಾವು ತಟ್ಟೆ ಇಡ್ಲಿಗೆ ಪುಡಿ ಮತ್ತೆ ತುಪ್ಪ ಹಾಕೊಂಡು ತಿಂತೀನಿ. ಸೊ ಅದನ್ನ ತಟ್ಟೆ ಇಡ್ಲಿ ರೆಸಿಪಿ ಇದೆ ವೀಕ್ಷಕರ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ರೆಸಿಪಿ ತೋರಿಸಿದ್ರೆ ಬಿಡದಿ ತಟ್ಟೆ ಇಡ್ಲಿ ಅಂತ. ಮತ್ತೆ ಇವಾಗ ನೀವು ಜಾಬ್ ಕೊಡ್ತೀರಿ ಅಂತ ಏನೋ ಹೇಳಿದ್ರಲ್ಲ ಸರ್. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಜಾಬ್. ಇವಾಗ ತುಂಬಾ ಜನಕ್ಕೆ ಜಾಬ್ ಸಿಗಲ್ಲ, ಜಾಬ್ ಇಲ್ಲ ಅಂತ. ಹೋಟ್ಲ್ ಸಂಬಂಧಪಟ್ಟಂಗೆ ಇವಾಗ ಸುಮಾರು ಜಾಬ್ ಆಫರ್ಗಳಿದೆ ನಮ್ಮಲ್ಲಿ. ತುಂಬಾನೇ ಓಪನಿಂಗ್ ಬಂದಿದೆ. ಐಮ್ಯಾಕ್ಸ್ ಮತ್ತೆ PVR ಅಲ್ಲಿ ಜಾಬ್ ಅವಶ್ಯಕತೆ ಇದೆ. ನನ್ನ ವಾಟ್ಸಪ್ ನಂಬರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ, ಏನಿದೆ ಬನ್ನಿ. ಫ್ರಂಟ್ ಆಫೀಸಲ್ಲೂ ಕೆಲಸ ಇದೆ, ಲೇಡೀಸ್ಗೂ ಇದೆ, ಜೆಂಟ್ಸ್ಗೂ ಇದೆ. PVR, ಐಮ್ಯಾಕ್ಸ್. ಸರಿ, ಕಾಲ್ ಮಾಡಿಬಿಟ್ರೆ ಸಾಕು. ಆಮೇಲೆ ನಿಮಗೆ ಜಾಬ್ ಆಫರ್ ಲೆಟರ್ ಕೊಡ್ತಾರೆ. ಪ್ರಮೋಷನ್ಸ್ಗಳು 6 ಮಂತ್ಸ್ ಆಗ್ತಾ ಇರ್ತದೆ. ಆಮೇಲೆ ಒಳ್ಳೆ ಸ್ಯಾಲ್ರಿಗಳು ಬೇಸಿಕ್ 19,000 ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಿಮ್ಮ ಅರ್ಹತೆ ಅನುಸಾರವಾಗಿ ಒಂದು ಕೆಲಸ ಸಿಗುತ್ತೆ. ಆಮೇಲೆ ಕೆಲಸ ಕಲಿಯೋರು ಕೂಡ ಅವಕಾಶ ತುಂಬಾ ಚೆನ್ನಾಗಿದೆ. 15 ದಿವಸ 20 ದಿವಸ ಕೋರ್ಸ್ ಮಾಡಿದೀವಿ. ಹೌದು, ಕಂಪ್ಲೀಟ್ಲಿ ಹೋಟೆಲ್ ಸಂಬಂಧಪಟ್ಟಂತಹ ಅಡಿಗೆಗಳನ್ನ ಹೇಳ್ಕೊಡುವಂತದ್ದು. ನಿಮ್ಗೆ ಹೋಟ್ಲ್ ಮಾಡ್ಬೇಕು, ಹೌದು, ನಿಮ್ಮೊಂದು ಸ್ವಲ್ಪ ಐಡಿಯಾ ಬೇಕು ಸರ್. ಹೌದೌದು. ಇವಾಗ ತುಂಬಾ ಶಾರ್ಟ್ ಆಗಿ ನಿಮ್ಗೆ ಕಲಿಯಕ್ಕಾಗಲ್ಲ, ತಿಂಗಳು ಬೇಕು. ಇದಕ್ಕೆ 15 ದಿವಸದಲ್ಲಿ ಬೇಸಿಕ್ ಇಡ್ಲಿ, ವಡ, ಚಟ್ನಿ, ಒಂದು 25 ಐಟಮ್ ಹೇಳ್ಕೊಡ್ತಾರೆ ಸರ್. ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ನಿಮ್ದು, ಅವ್ರು ಕಾಲ್ ಮಾಡ್ತಾರೆ. ಇವಾಗ ನೀವು ತಟ್ಟೆ ಇಡ್ಲಿ ಮುಗಿಸ್ರಿ, ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಸಮೋಸ ರೆಸಿಪಿ ನೋಡ್ಬಿಡೋಣ. ಎಸ್ ಸರ್, ರೆಡಿ ಸರ್. ರೆಡಿ ಸರ್, ಎಲ್ಲ ರೆಡಿ. ಎಲ್ಲ ತೊಳ್ಕೊಂಡು ರೆಡಿಯಾಗಿ ಪೌಡ್ರು ಸ್ನೋಲ್ ಹಚ್ಕೊಂಡು ನಿಂತಿದ್ದೀವಿ ಸಮೋಸ ಹೇಳ್ಕೊಡೋದಕ್ಕೆ. ಸ್ಮಾರ್ಟ್ ಆಗಿ ಕ್ಲೀನ್ ಆಗಿ ಶುರು ಮಾಡೋಣ. ಹಾಂ ಸರ್. ಓಕೆ ಅರುಣ ಅವರೇ, ನೋಡಿ ಇವಾಗ ಸಮೋಸ ವಿಶೇಷ ಏನಂದ್ರೆ ಇಲ್ಲಿ ಕೊನೆ ರೆಸಿಪಿ ಅಂತ ಹೇಳ್ತೀನಿ. ಮಾಡಿದ್ರೆ ಅದೇ ಥರ ಕಲರ್ ಹಾಗೂ ಪಫ್ಸ್ ಥರ ಕ್ರಿಸ್ಪ್ನೆಸ್ಸು. ನೀವು ಮಾಡಿ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂದ್ರು ಆ ಕ್ರಿಸ್ಪ್ನೆಸ್ ಇರಬೇಕು. ಎಲ್ಲದಕ್ಕೂ ಒಂದು ಕಂಪ್ಲೀಟ್ ಒಳ್ಳೆಯ ರೆಸಿಪಿ ಕೊಡ್ತಾ ಇದ್ದೀವಿ. ಟ್ರೈ ಮಾಡಿ, ಎಷ್ಟೆಷ್ಟೋ ನೀವು ಟ್ರೈ ಮಾಡಿರ್ತೀರಾ. ಸೊ ನಮ್ಮಲ್ಲಿ ಒಂದು ಸ್ವಲ್ಪ ಟಿಪ್ಸ್ ಮತ್ತು ಟ್ರಿಕ್ಸ್ ಇದೇ ಇರುತ್ತೆ. ರೈಟ್ ಸರ್. ಓಕೆ ನೋಡಿ, ಆಲೂಗಡ್ಡೆ ಬೇಯಿಸಿರೋದು. ಹೌದು, ನಾನು ಸ್ವಲ್ಪ ಬಲ್ಕ್ ಕ್ವಾಂಟಿಟಿ ಕೊಡ್ತೇನೆ. ಯಾಕಂದರೆ ಸಮೋಸ ಎಲ್ಲ 1, 2, 3, 5 ಮಾಡೋಕ್ಕಾಗಲ್ಲ. ಹೌದು, ಮಾಡಿದ್ರೆ ಒಂದು 25-30 ಸಮೋಸ ಅಷ್ಟಕ್ಕೂ ನಾನು ಅಂದಾಜು ಕೊಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 1 kg ಒಂದು 20-22 ಸಮೋಸ ಬರುತ್ತೆ ಸರ್. ಅದೇ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ. ಮೈದಾ ಇತ್ತು ತೊಗೊಂಡಿದ್ದೀನಿ. ಸರ್. ಆಮೇಲೆ ಇದಕ್ಕೆ ಶುಂಠಿ, ಹಸಿಮೆಣಸನ್ನು ಚಿಕ್ಕದಾಗಿ ನಾವು ಚಾಪಿಂಗಲ್ಲಿ ಚಾಪ್ ಮಾಡ್ಕೊಂಡಿದ್ದೀವಿ ಸರ್. ಈ ಥರ ಹುಡಿ ಹುಡಿಯಾಗಿರ್ಬೇಕಾ?
ಹೌದು, ಈ ಥರ ಚಾಪರ್. ನಮ್ಮಲ್ಲಿ ಚಾಪರ್ ಯೂಸ್ ಮಾಡ್ತೀವಿ, ಮನೆಯಲ್ಲೆಲ್ಲ ಮಿಕ್ಸಿಯಲ್ಲಿ ಹಾಂ ಒಂದು ಸ್ವಲ್ಪ ಅಷ್ಟೇ ಚಾಪ್ ಮಾಡ್ಕೊಂಡಿದ್ದೀವಿ, ಫೈನ್ ಚಾಪ್ ಮಾಡಿದ್ವಿ. ಹೌದು. ಇದಕ್ಕೆ ಡಾಲ್ಡಾ ಹಾಕ್ತೀವಿ. ಡಾಲ್ಡಾ. ಎಣ್ಣೆ ಬಳಸಲ್ಲ, ಡಾಲ್ಡಾ ಬಳಸ್ತೀವಿ. ಡಾಲ್ಡಾನೇ ಹಾಕಬೇಕು ಸರ್. ಡಾಲ್ಡಾ ಯಾವುದೋ ಒಂದು ಸಿಗುತ್ತಲ್ಲ 100-150 ಗ್ರಾಮ್ ಡಾಲ್ಡಾ ಏನು ಅನ್ಕೋತಿಲ್ಲ. 150 ಗ್ರಾಮ್ ಡಾಲ್ಡಾ ಇದೆ ಇದಕ್ಕೆ. ಓಕೆ ಓಕೆ. ಸ್ವಲ್ಪ ಒಂದು ಚಿಟಿಕೆ ಸೋಡಾ ಇದೆ, ಉಪ್ಪು, ಸೋಡಾ, ಉಪ್ಪು, ಹಾಂ, ಅಜ್ವಾಯಿನ್ ಇದೆ, ಹಾಂ, ಜೀರಿಗೆ ಇದೆ, ಹಾಂ, ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಗರಂ ಮಸಾಲ. ಗರಂ ಮಸಾಲ ನಾವು ಹೋಟ್ಲಲ್ಲಿ ನಮ್ಮ ಮಾಡೋದು, ಯಾವ್ದಾದ್ರು ನಿಮ್ಮ ಅನುಕೂಲ ಯಾವಾಗ ಬೇಕಾದ್ರೆ ಹಾಕೋಬೋದು, ಹಾಕೊಳ್ಳಿ. ಆಯ್ತಾ? ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇಷ್ಟು ಐಟಮ್ಗಳು ಸಾಕು. ಓಕೆ ಓಕೆ. ಬಟಾಣಿ ಒಂದು ಹಾಂ, ಆ್ಯಡ್ ಆಗ್ಬೇಕು. ಇವಾಗ ನಾವು ತೋರಿಸ್ಕೊಡೋದು ನಿಮಗೆ ಬರೀ ಆಲೂ ಸಮೋಸ, ಪಂಜಾಬಿ ಸಮೋಸ, ಆಲೂ ಸಮೋಸ, ಆಲೂ ಪಂಜಾಬಿ, ಗುಜರಾತಿ ಸಮೋಸ, ಹಾಂ, ಬಾಂಬೆ ಸಮೋಸ, ಏನಾರು ಹೇಳ್ಬೋದು ಇದು. ಓಕೆ. ಫಸ್ಟ್ ನಾವೊಂದು ಕಡಾಯಿ ತೊಗೊಂಡಿದ್ವಿ. ಕಡಾಯಲ್ಲಿ ನಾವು ಇದನ್ನ ಹಚ್ಕೊಂಡಿದ್ವಿ ಲೈಟಾಗಿ. ಯಾಕಂದ್ರೆ ತುಂಬ ಸ್ಪೀಡ್ ನೋಡಿ, ತುಂಬ ಮೀಡಿಯಮಾ, ತುಂಬ ಮೀಡಿಯಮ್. ಬೇಸಿಕ್ ಏನಂದರೆ ನಮ್ಮ ಡಾಲ್ಡಾ ಹಾಕೊತಾ ಇದ್ದೀವಿ. ಓಕೆ. ಎಷ್ಟು ಸರ್? 150 ಗ್ರಾಮ್ ಡಾಲ್ಡಾ. ಡಾಲ್ಡಾ 150 ಗ್ರಾಮ್. 25-30 ಸಮೋಸ ಬರುತ್ತೆ. ಹಾಂ, ಈ ಡಾಲ್ಡಾ ಒಳ್ಳೆ ಪಫ್ ಫೀಲ್ ಕೊಡುತ್ತೆ ಸಮೋಸ. ಈ ಡಾಲ್ಡಾ ಕರಗೋಷ್ಟೊತ್ತಿಗೆ ನಾನು 1 ಟೀ ಸ್ಪೂನ್ ಅಷ್ಟು ಓಮ್ ಕಾಳು ಹಾಕೊಂಡಿದ್ದೀನಿ. ಈ ಓಮ್ ಕಾಳು ಮತ್ತು ಡಾಲ್ಡಾ, ಇದು ಈ ಡಾಲ್ಡಾ ವೈಟ್ ಇದೆಯಲ್ಲ, ಇದು ಕರೆ ನೀರು ಹಾಕ್ಬೇಕು ಅಷ್ಟೇ ಲೆಕ್ಕ. ಸರಿ ಸರಿ. ಸುಮ್ಮನೆ ನೋಡಿ, ಬಿಸಿ ಆಯಿತು, ಡಾಲ್ಡಾ ಕರಗಿತು, ಬಿಸಿ ಆಗೋದು ಬೇಡ, ಉಗುರು ಬಿಸಿ ಅಂತ. ಹೌದು, ಉಗುರು ಬಿಸಿ ಇರಬೇಕು. ಉಗುರು ಬಿಚ್ಚಿ ಆದ್ರೆ ಸಾಕು. ಉಗುರು ಬಿಚ್ಚಿ ಆಯ್ತು. ಈಗ ನೋಡಿ ಎಣ್ಣೆ ಥರ ಆಯ್ತು. ಈಗ ಇದು ಬೇಸಿಕ್ಕು ಅಷ್ಟೇ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು, ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋದು. ಆಫ್ ಮಾಡ್ಕೊಂಡು ಈಗ ಈ ಪಾತ್ರೆಯಲ್ಲಿ, ಈ ಬೌಲಲ್ಲಿ ನಾವು ಒಂದು 200 ಗ್ರಾಮು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. 1 ಲೀಟ್ರಿಗೆ ಒಂದು 250 ml ಅಷ್ಟು ನೀರು. ಇಷ್ಟ ಆಯ್ತಾ? ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು, ಇದು ಸೋಡಾ ಹಾಕೊಂತ ಇದ್ದೀವಿ. ಓಹೋ. 1/4 ಟೀ ಸ್ಪೂನ್ ಅಷ್ಟು ಸೋಡಾ ನೋಡಿ. ಹಾಂ, 1/4 ಟೀ ಸ್ಪೂನ್. ಮುಚ್ಚು ಮರಲ್ಲ ಸರ್, ಹೇಳ್ಕೊಡ್ದಲ್ಲಿ ಮುಚ್ಚು ಮರಲ್ಲ ಸರ್. ಸಾಲ್ಟ್ ಅಲ್ಲ ಸರ್ ಇದು? ಅದು ಉಪ್ಪು ಹಾಕಿದ್ದೀವಿ. ಎಷ್ಟು ಟೀ ಸ್ಪೂನ್ ಉಪ್ಪು ಹಾಕೊಂಡು. ಉಪ್ಪು ಯಾಕಂದ್ರೆ 1 ಟೀ ಸ್ಪೂನ್ ಫುಲ್ ಉಪ್ಪು ಹಾಕೊಂಡ್ರೆ 1 kg ಅಷ್ಟು. ಇದು 1 kg ಇದೆ. ರೈಟ್ ಸರ್. ಮೈದಾ ಹಾಂ ನೋಡಿ, ಇದೊಂದು ಅರ್ಧ kg ಆಗುತ್ತೆ. 1 kg. 1 kg ಮೈದಾ ನೋಡಿ, 1 kg ಮೈದಾ ಬಿತ್ತು ಅಷ್ಟೇ. ಲೈಟಾಗಿ ಕಲಿಸ್ಕೊಳ್ಳಿ, ಲೈಟಾಗಿ ಕಲಿಸ್ಕೊಳ್ಳಿ. ಗಟ್ಟಿ, ತುಂಬ ಗಟ್ಟಿ ಇರ್ಬೇಕು. ತುಂಬ ಚಪಾತಿಗೆ ಸ್ವಲ್ಪ ಗಟ್ಟಿ ಬರಬೇಕು. ಅಕಸ್ಮಾತ್ ನೀರು ಹಾಕಿ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಮೈದಾ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಗಟ್ಟಿ ನೀರು ಬೇಕು ನಮ್ಗೆ, ಇನ್ನೂ ಸ್ವಲ್ಪ ಗಟ್ಟಿ ಬೇಕು. ಇನ್ನೂ ಸ್ವಲ್ಪ ಹಾಕೊಂಡ್ರಿ. ಸ್ವಲ್ಪ ಗಟ್ಟಿ ಹಾಕೊಂತ ಇನ್ನು ಒಂದು 100 ಗ್ರಾಮ್ ಅಷ್ಟು ಹಾಕೊಂಡೆ. ಇದು ಹೆಂಗೆ ಅಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಬೇಕು ಸಾಕು ಅಷ್ಟೇ. ಇಷ್ಟು ನಾದಲೇಬೇಕಲ್ಲ ಸರ್ ಇದು? ಅಷ್ಟೇ, ನಾದೇನಿಲ್ಲ, ವಿಶೇಷ ಇಲ್ಲ. ಅದು ಹಿಟ್ಟೆಲ್ಲ ಒಂದಾಗಬೇಕು ಅಷ್ಟೇ. ಅಷ್ಟೇ. ನಾವು ಹಾಕಿರೋದು ಇನ್ನೇ ನೀರಿದೆಯಲ್ಲ, ಹೌದು, ಡಾಲ್ಡಾ ನೀರೆಲ್ಲ ಒಂದಾಗಬೇಕು. ನೋಡಿ ಇವಾಗ ಎಷ್ಟು ಹದ ಬಂತು. ಇವಾಗ ನಮ್ಮ ಬಾಂಡ್ಲಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಟ್ಟಲ್ಲೇ ಹಾಂ, 1-2 ಕೆಲಸ ನೋಡಿ. ಬಾಂಡ್ಲಿನ ಕ್ಲೀನ್ ಆಗೋಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂತು. ಏನಿಲ್ಲ. ಇದನ್ನ ಮಾತ್ರ ದಯವಿಟ್ಟು ಹಾಂ, ಹಂಗೆ ಇಡಬೇಡಿ, ಕವರಲ್ಲಿ ಹಾಕಿಡ್ಬೇಕು. ಕವರ್ ಹಾಕ್ಬಿಡು. ಕವರಲ್ಲಿ ಹಾಕಿದ ಹಿಟ್ಟ ಅಣ್ಣ ಕೆಟ್ಟ. ಒಂದು ಕ್ಲೀನ್ ಆಗಿರೋ ಕವರಲ್ಲಿ ಹಾಕೊಳ್ಳಿ. ಯಾಕೆ ಕವರಲ್ಲಿ ಹಾಕಿಟ್ಟಿದೆ ಅಂದ್ರೆ, ಡಾಲ್ಡಾ ಸ್ವಭಾವ ಏನಂದ್ರೆ ಆಚೆ ಇದ್ರೆ ಗಾಳಿಗೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಹೇಳಿದೆ ಇದನ್ನ ಪಲ್ಯ ಮಾಡೋದನ್ನ ತೋರಿಸ್ಕೊಳ್ತಾ ಇದ್ದೀನಿ. ಸ್ಟಫಿಂಗು ಹಚ್ತಾ ಇದ್ದೀನಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ನಾವು ಈಗ ಮಸಾಲ ಪಲ್ಯ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ಪಲ್ಯ. ಇದಕ್ಕೆಲ್ಲ ದೋಸೆಗೆಲ್ಲ, ಇದು ಸಮೋಸಕ್ಕೆ. ಇಲ್ಲೂ ಅಷ್ಟೇ 150 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀವಿ. ಒಂದು ಸ್ವಲ್ಪ ಜೀರಿಗೆನ ಬಿಸಾಕ್ತಾ ಇದ್ದೀವಿ. ಸ್ವಲ್ಪ ನೋಡಿ, ಸುಮ್ಮನೆ ಹಿಂಗೆ 1 ಟೀ ಸ್ಪೂನ್. ಯಾಕಂದ್ರೆ ನಮ್ಮ ಹೋಟ್ಲೆಲ್ಲ ಮಾಡೋ ಚೇಷ್ಟೆಗಳಿವೆ. ಈಗ ಬಿಸಾಡೋದು ಸರ್, ಅದು ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರ್ತಿರಲ್ಲ. ಕರಿಬೇವು ಚಟಪಟ ಅಂತ ಹೊಡಿಲಿ. ಆ ಚಟಪಟ ಅಂದಂಗೆ ಶುಂಠಿ ನೋಡಿ, 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರೋ 1 ಟೀ ಸ್ಪೂನ್, ದೊಡ್ಡ ಟೀ ಸ್ಪೂನ್ ಶುಂಠಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಸ್. ಹಸಿಮೆಣಸು ಕೂಡ ಅಷ್ಟೇ ನೋಡಿ, ಇದು ಅಷ್ಟೇ 1 ಟೀ ಸ್ಪೂನ್ ನೋಡಿ. ಇದೆಲ್ಲ ಪುಡಿ ಮಾಡಿರೋ ಅಷ್ಟೇ 1 ಟೀ ಸ್ಪೂನ್ ಅಷ್ಟೇ, ತುಂಬ ಹಾಕೋಬೇಕು. ಹಸಿರು ಬಟಾಣಿ ನಾವು ಫ್ರೋಝನ್ ಯೂಸ್ ಮಾಡ್ತಾಯಿದ್ದೀವಿ. ನೀವೇನಾದರೂ ಹಸಿರು ಬಟಾಣಿನ ನೆನೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಂಡು ಚೆನ್ನಾಗಿ ಆಮೇಲೆ ಹಾಕಿ. ಇದು ಬಾಯ್ಲ್ ಮಾಡೋಂಗಿಲ್ಲ, ಇದು ಹಂಗೆ ನೋಡಿ ಎಲ್ಲ ಫ್ರೈ ಆಗ್ತಾಯಿದೆ. ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾಯಿದೆ. 2 ಇಡಿ, ಅದೇ ಒಂದು 100-150 ಗ್ರಾಮ್ ಸರ್. ಈ ಪುದೀನ ಇದೆಯಲ್ಲ, ಇದು 1 ಮುಷ್ಟಿ ಅಷ್ಟೇ. ಎಸ್. ಪುದೀನ, ಕೊತ್ತಂಬರಿ ಸೊಪ್ಪು ಅಷ್ಟೇ, ಇದು 1 ಮುಷ್ಟಿ. ಎಲ್ಲ ಎಣ್ಣೆಲಿ ಫ್ರೈ ಆಗ್ತಾಯಿದೆ. ಈಗ ಆಲೂಗಡ್ಡೆ
ನಾವು ಹೋಟ್ಲಲ್ಲಿ ಹಿಂಗೆ ಮಾಡೋದು, ನೀವು ಬೇಕಾದ್ರೆ ಕಿವಿಚ್ ಹಾಕ್ಕೊಳ್ಳಿ. ಏನು ನಾವು ಬೇರೆ ಹಿಂಗೆ ಹಾಕ್ತಾ ಇದ್ದೀವಿ. ಆಲೂಗಡ್ಡೆ ಇದಕ್ಕೆ 20 ಸಮೋಸಕ್ಕೆ 1.5 kg. 1.5 kg ಆಲೂಗಡ್ಡೆ ಇದೆ. ನಾವು ಮಾಡಿದ 20 ಸಮೋಸಕ್ಕೋಸ್ಕರ 20ರಿಂದ 25 ಸಮೋಸ ಬರುತ್ತೆ ಇದರಲ್ಲಿ. ನೋಡಿ ಇದನ್ನ ಪುಡಿ ಮಾಡೋದು ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಸಾಮಗ್ರಿ ಬಾಂಡಿಗಳಿದೆ, ನೀವು ಪುಡಿ ಮಾಡ್ಕೊಂಡು ಹಾಕೊಳ್ಳಿ. ನಾನು ಮತ್ತೆ ಕೈಯಲ್ಲಿ ಹಾಕೊಂಡು ಕಿವಿಚೋದು ಆ ಸರ್ಕಸ್ ಬೇಡ ಅಂತ. ಬೇಡ. ಈ ಸ್ಟೇಜಲ್ಲಿ ಈಗ ನಾವೇನು ಮಾಡ್ತೀವಿ ಗೊತ್ತಾ, ಅರಿಶಿನ ಪುಡಿ 1/2 ಟೀ ಸ್ಪೂನ್. ನೋಡಿ ಗರಂ ಮಸಾಲೆ ಹೇಳಿದ್ನಲ್ಲ, ಗರಂ ಮಸಾಲೆ ತುಂಬ ಏನು ಹಾಕೋಕೆ ಹೋಗಬೇಡಿ, 1 ಫುಲ್ ಟೀ ಸ್ಪೂನ್ ಹಾಕ್ಕೊಡಿ. 25 ಸಮೋಸಕ್ಕೆ ಇದು ನೋಡಿ. ಯಾಕಂದ್ರೆ ಶುಂಠಿ ಹಸಿಮೆಣಸಲ್ಲಿ ಹಾಕಿರೋದ್ರಿಂದ ಅದರಲ್ಲೇ ಒಳ್ಳೆ ಟೇಸ್ಟ್ ಬರುತ್ತೆ. ಸರಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಅಚ್ಚ ಖಾರದ ಪುಡಿನೂ ಅಷ್ಟೇ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಾವು ಸ್ವಲ್ಪ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ, 1.5 ಇರಲಿ. ಸರ್ ಯಾವ್ದು ಬಾಡಿಗೆ ಸರ್? ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ, ಬ್ಯಾಡಿಗೆ ಪುಡಿ, ಅದೇ ಖಾರ ಚಿಲ್ಲಿ ಪೌಡರ್ ಅಂತ. ಹೌದು. ನೋಡಿ ಈಗ ನೀಟಾಗಿ ಎಲ್ಲ ಫ್ರೈ ಮಾಡಬೇಕು. ನೋಡಿ ನೋಡ್ರಾ, ನೋಡಿ ಆಲೂಗಡ್ಡೆನೂ ಪುಡಿ ಆಯಿತು, ಹೌದು, ನಮ್ಮ ಪಲ್ಯನೂ ಗಟ್ಟಿ ಬಂತು. ಆ ಥರ ಮಾಡ್ಕೊಂಬಿಟ್ರೆ ಅಷ್ಟು ಮ್ಯಾಚ್. ಹಿಂಗೆ ಅನ್ಕೊಂತೀವಿ ಏನಪ್ಪ ದೊಡ್ಡ ರಾಕೆಟ್ ಸೈನ್ಸ್ ಅಂತ. ಕಲಿಯೋವರೆಗೆ ಮೇಟಿ ವಿದ್ಯಾ, ಕಲ್ತ ಮೇಲೆ ಕೋತಿ ವಿದ್ಯಾ. ಯಾವುದೇ ವಿದ್ಯೆ ಆಗಲಿ, ಯಾವುದೇ ವಿದ್ಯೆ ಆಗಲಿ. ನೋಡಿ ಸರ್, ಉಪ್ಪು ನಾನು ಅಲ್ಲಿ ಎಟ್ಟಿಗೆ ಹಾಕೊಂಡಿದ್ದೀನಲ್ಲ, ಪಲ್ಯಕ್ಕೂ ನಾವು 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀವಿ. ಸೊ ಈಗ ನೋಡಿ ಪಲ್ಯ ರೆಡಿ ಆಯ್ತು ನಮ್ದು. ಇನ್ನೇನಿಲ್ಲ, ಪಲ್ಯಕ್ಕೆ ಎಲ್ಲ ಬಂತು ಇಲ್ಲಿ. ನೋಡಿ ಶುಂಠಿ ಪುಡಿ, ಹಸಿಮೆಣಸಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು. ಹೌದೌದು. ಪಲ್ಯನ ಅದ್ಭುತವಾಗಿದೆ, ಎಣ್ಣೆನೂ ಜಾಸ್ತಿ ಆಗಿಲ್ಲ. ಹೌದು. ಹೋಟೆಲ್ ಶೈಲಿಗೆ ಏನು ಬೇಕು ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ನಿಮ್ಮ ಕಣ್ಮುಂದೆ ಮಾಡಿದ್ದೀನಿ. ಇದು ಒಳ್ಳೆ ಸಮೋಸ ಪಲ್ಯ. ಸಮೋಸ ಪಲ್ಯ ಇದು ಸೂಪರ್. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟಾಗಿದೆ. ಕೈನ ತೊಳ್ಕೊತೀನಿ. ಹಾಂ, ಓಕೆ. ಸ್ವಲ್ಪ ಶಿಕ್ಷಕರು ಏನು ಹೇಳ್ತಾರೆ ಅದು ನಾವು ಕೇಳ್ತೀವಿ. ಹೇಳು. ಇಂಚಿಗೂ ನೀವು ಗಮನಿಸ್ತೀರ ನಮ್ಮ ವಿಡಿಯೋನ ಅನ್ನೋದು ನನಗೆ ಅದೊಂದು ಒಳ್ಳೆಯ ಮೆಸೇಜ್ ಕೂಡ. ಹೌದು. ಪಲ್ಯ ನಮ್ಮ ಆಲೂಗಡ್ಡೆ ಬೆಳೆಸಿದ ಮಾತ್ರ ಹಾಂ, ಅದಕ್ಕೆ ಹಾಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಸೊ ಮತ್ತೆ ತೊಳೆಯೋ ಅವಶ್ಯಕತೆ ಇರಲ್ಲ. ಪಲ್ಯ ನೋಡ್ರಿ ಎಷ್ಟೊಂದು ಕಲರ್ಫುಲ್ ಆಗಿ ಬಂತು, ಬ್ಯೂಟಿಫುಲ್ ಆಗಿ ಬಂತು. ಹೌದೌದು. ಆ ಕಿಚನ್ ಕಿಂಗ್ ಒಂದು ಇದ್ಬಿಟ್ರೆ ನಮ್ಗೆ ಯಾವ ಗರಂ ಮಸಾಲ ಅವಶ್ಯಕತೆ ಇಲ್ಲ. ಆ ಕಿಚನ್ ಕಿಂಗ್ ಇದ್ಬಿಟ್ರೆ ಯಾವ ಅಡಿಗೆ ಬೇಕಾದ್ರೆ ಮಲ್ಟಿಪರ್ಪಸ್ ಬಳಸ್ಬೋದು. ಎಸ್, ಸೂಪರ್. ನಾವು ಮೈದಾನ ಕವರಲ್ಲಿ ಹಾಕಿಟ್ಟಿದ್ವಲ್ಲ, ಹೌದೌದು, ಇದನ್ನ ನಾವು ಅಲ್ಲಿ ಪಲ್ಯ ಮಾಡೋಷ್ಟೊತ್ತಿಗೆ ಇದು ರೆಡಿ ಆಯಿತು. ಹೌದು. ಇವಾಗ ಇಟ್ಟು ಸಾಫ್ಟ್ ಆಗಿದೆ, ಚೆನ್ನಾಗಿದೆ ನೋಡಿ, ಹದವಾಗಿದೆ. ಇದನ್ನು ತುಂಬ ಏನು ಮಾಲಿಶ್ ಮಾಡೋದು ಬೇಡ, ತುಂಬ ಮಾಲಿಶ್ ಮಾಡಿದ್ರೆ ಸ್ಟೈಟ್ ಜಾಸ್ತಿ ಗಟ್ಟಿ ಆಗುತ್ತೆ ಸಮೋಸ. ಇದೊಂದು ಟಿಪ್ಸ್ ನಿಮಗೆ. ಹೌದೌದು. ಸಮೋಸ ಕಟ್ ಮಾಡೋದು, ಕಟ್ ಮಾಡಿ ಉಂಡೆ ಮಾಡಬೇಕು. ನೋಡಿ ಹಿಂಗೆ ಮಾಡ್ಕೊಂಡ್ವಿ. ಉಂಡೆ ಒಂದು ಸಮೋಸ ಅಂದರೆ ಹೆಚ್ಚು ಕಮ್ಮಿ 2 ಬರುತ್ತೆ ಇದರಲ್ಲಿ, ಒಂದರಲ್ಲಿ ಡಬಲ್. ಇವೆಲ್ಲ ಕಮರ್ಷಿಯಲ್ ಸಮೋಸ ಸ್ವಲ್ಪ ದೊಡ್ಡದಾಗಿರುತ್ತೆ ಸೈಜು, ಒಂದೇ ಥರದ ಉಂಡೆಗಳು. ಹೆಚ್ಚು ಕಮ್ಮಿ ನಿಮಗೆ ಹೇಳ್ಬೇಕಂದ್ರೆ ಅಂದಾಜು ಚಪಾತಿ ಅಂತ ಸ್ವಲ್ಪ ದೊಡ್ಡದು ರೀ. ಸರಿ. ನೀವು ಸಮೋಸ ದೊಡ್ಡದು ಉಂಡೆ ಮಾಡಿದ್ರೆ ಸಮೋಸ ದೊಡ್ಡದಾಗುತ್ತೆ. ಈ ಬಿಹಾರಿಗಳು ಈ ಕಡೆ ಎಲ್ಲ ಕೆಲವು ಸಮೋಸಗಳು ಮಾಡ್ತಾರೆ, ಇಷ್ಟು ದಪ್ಪ ಇರುತ್ತೆ. ನಾವು ಮನೆ ತಂದರೆ ಅದರೊಳಗಡೆ ಸಮೋಸ ಒಳಗಡೆ ಪಲ್ಯ ಕದ್ಬಿಟ್ಟು ಒಂದು ಆಲೂ ಪರೋಟ ಮಾಡ್ಕೊಬೋದು. ಹೌದು. 15 ಉಂಡೆ 30 ಸಮೋಸ ಆಯಿತು. ಇದು ಆಮೇಲೆ ಸೇವ್ ಪುರಿ ಮಾಡೋದು. ಇದನ್ನ ಸೇವ್ ಪುರಿಗೋಸ್ಕರ ಎತ್ತಿಟ್ಟಿದ್ವಿ. ಇದೇ ಹಿಟ್ಟಲ್ಲೇ ಇದನ್ನ ಹಿಂಗೆ ಕಟ್ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದಾಗಿ. ನೋಡಿ ಟಕ್ಕ ಟಕ್ಕ ಅಂತ ಉಳಿದಿರೋ ಹಿಟ್ಟು ಇದು. ಸೇವ್ ಪುರಿ ನೋಡಿ ಹಿಂಗೆ ಮಾಡದ, ಹಿಂಗೆ ಎತ್ತಾ ಬಿಸಾಕ್ದ. ಇದು ಸೇವ್ ಪುರಿಗೋಸ್ಕರ. ಇದು ಸಮೋಸನೂ ಆಯಿತು, ಸೇವ್ ಪುರಿ ಆಯ್ತಲ್ಲ. ಹೌದೌದು. ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಹಾಂ, ಅದ್ಭುತವಾದ ಸೇವ್ ಪುರಿ. ಸೇವ್ ಪುರಿಗೋಸ್ಕರ ಹಿಟ್ಟು ಕಲಿಸ್ಬೇಕಾದ್ರೆ ನಮ್ದು ಲೂಸ್ ಇತ್ತು. ಹಾಂ, ಈಗ ನೋಡಿ ಕರೆಕ್ಟಾಗಿ ಹಾಂ, ಒಳ್ಳೆ ಹದ ಬಂದಿದೆ. ಹೌದು. ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಪೌಡ್ರನ್ನ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ತೋರ್ಸೋಕೆ ಸ್ಲೋ ಮಾಡ್ತಿರೋದು ನಾನು. ಸರ್ ಓವಲ್ ಶೇಪ್ ಇರಬೇಕಾ? ಓಲ್ ಶೇಪೇ ಚಂದ. ಹೌದಾ? ಓಲ್ ಶೇಪೇ ಬರಬೇಕು. ನೋಡಿ ಹಿಂಗೆ ಇಟ್ಕೊಳ್ತೀವಿ. ಹಾಂ, ತುಂಬ ಕ್ರೇಜ್ ಇತ್ತು. ಆಮೇಲೆ ಅರ್ಧದಿಂದ ಮುಂದಕ್ಕೆ ಹೋಗ್ಬೇಕು. ನೋಡಿ ಹಿಂಗೆ ಅಲ್ಲಿಂದ ಅರ್ಧ, ಇಲ್ಲಿ ಅರ್ಧ ಹೋಯ್ತಲ್ಲ, ಎಂಡ್ ಆಯ್ತು. ಉಲ್ಟಾ ಮಾಡ್ಕೊಂಡು ತಿರ್ಗಿ ಇಲ್ಲಿಂದ ಅರ್ಧದಿಂದ ಮುಂದಕ್ಕೆ ಹೋಗ್ಬೇಕು. ಅವಾಗ ಸೆಂಟ್ರ್ ಪಾರ್ಟ್ ದಪ್ಪ ಬರುತ್ತೆ ಸ್ವಲ್ಪ. ಹೌದು. ಕಟ್ ಮಾಡೋದು ನಾವು ಲಟ್ಸೋದು, ಕಟ್ ಮಾಡೋದು ಅವಾಗಲೇ ಅಲ್ವಾ? ಅಷ್ಟೇ ನೋಡಿ. ರೈಟ್ ಸರ್. ಎಲ್ಲ ಮಾಡ್ಕೊಂಬಿಡೋದಂಗೆ. ಸೆಂಟ್ರ್ ಪಾರ್ಟ್ ದಪ್ಪ ಇರಬೇಕು. ತುಂಬ ಇಲ್ಲಿ ಮಧ್ಯೆ ಎಲ್ಲ ಓಡಿಸ್ಬಾರ್ದು, ಇಲ್ಲಿ ಓಡಿಸ್ಬಾರ್ದು ಜಾಸ್ತಿ. ತುದಿಯಿಂದ ತುದಿಗೆ. ನೋಡಿ ಇಷ್ಟೆಲ್ಲ ಮಾಡಿದ್ರೆ ನೀವು ಜಿಮ್ಗೆ ಹೋಗೋದೇ ಬೇಡ. ಯಾಕೆ ಸರ್? ಏನು ಸರ್ ಕಟ್ಟಿಂಗು? ಕಿಚನಲ್ಲಿ ಕೆಲಸ ಮಾಡಿದ್ರೆ ಬಿದ್ದರೆ ಅದೇ ಸಾಕು. ಹೋಟ್ಲ್ ಅಂದ್ರೆ ಹಂಗೆ ಸರ್. ಎಸ್. ನೋಡಿ ಸಮೋಸ ದರ್ಸಿದ್ನೆಲ್ಲ ಹಿಂಗೆ ಉಲ್ಟಾ ಹಾಕೊಳ್ಳೋಣ,
ಉಲ್ಟಾ ಹಾ ಒಂದೇ ತರ ಬಂದಿದೆ ನೋಡಿ, ನಾವು ಅಳತೆ ಇಟ್ಟಿಲ್ಲ ಏನಿಲ್ಲ. ಹೌದು. ಅದ್ರ ಅರ್ಥ ಇಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ದಪ್ಪ ಇದೆ ಅಂತ ಸ್ವಲ್ಪ ಹಂಗ್ ಬರ್ಬೇಕು. ಅದ್ರಲ್ಲಿ ಬರ್ಲೇಬೇಕು ಅದು. ಈ ತರ ಹಂಪ್ ಬರ್ಬೇಕಲ್ಲ ಸೆಂಟ್ರಿಗೆ ದಪ್ಪ ಬಂದ್ರೆ ಇದು ಚೆನ್ನಾಗಿ ಸಮೋಸ ನೀಟಾಗಿ ಆಗಿದೆ. ಆಗಿದೆ. ಕಟ್ಟಕ್ಕೆ ಈಸಿ ನೋಡಿ. ಈ ಸೆಂಟರ್ನ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ, ಹಾ ಹಾ ಕಟ್ ಮಾಡೋದು ಅಷ್ಟು. ಸಮೋಸ ಮಧ್ಯಕ್ಕೆ ಒಂದು ಚಾಕಲ್ಲಿ ಒಂದು ಲೈನ್ ಹಿಂಗೆ ಹಾಕೊಳ್ಳಿ, ಅರ್ಧಕ್ಕರ್ಧ ಕಟ್ ಮಾಡಬೇಕು. ಕಟ್ ಮಾಡ್ಬಿಟ್ಟು ಹಾಂ ಈಗ ನಮ್ಮ ಸಮೋಸ ready. ಹಾಂ ಒಳ್ಳೆ ಶೀಟ್ ಇದು ಯಾಕೆ ಅಂದ್ರೆ ಈ ತರ ಬರೋದು ನಿಮ್ಗೆ ಕಾರಣ ನಾವು ಮೈನ್ ಡಾಲ್ಡಾ ಹಾಕಿರೋದ್ರಿಂದ. ಹೌದೌದು ಹಿಂಗೆ ಬರಲೇಬೇಕು. ಡಾಲ್ಡಾದಲ್ಲಿ ನೀಟಾಗಿ ಎಲ್ಲ ಡ್ರೈ ಬಂದ್ಬಿಡುತ್ತೆ. ಈಗ ಡಾಲ್ಡಾನು ಹಾಕಿದ್ವಿ, ಎಲ್ಲ ಹಾಕಿದ್ರಿಂದ ಮತ್ತೆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ, ಇದಕ್ಕೆ ಡಾಲ್ಡಾ ಬೇಕೇ ಬೇಕು. ಹೌದು. ಸಮೋಸ ಇವಾಗ ಲಟ್ಸೋದು ಮತ್ತೆ ಹ್ಯಾಂಡ್ ವಾಶ್ ಎಲ್ಲ ಮಾಡಿದ್ವಲ್ಲ ಸರ್. ಈ ಕೈ ತೊಳ್ಕೊಂಡು ಅವಾಗ ಟಿಶ್ಯೂ ತಗೊಂಡು ಒರೆಸ್ಕೊಳ್ಳೋ ಹುಚ್ಚು ಜಾಸ್ತಿ. ಕಿಚನ್ ಕೆಲಸ ಮಾಡ್ತಾ ಇರ್ತೀನಲ್ಲ. ಹೌದೌದು. ಎನಿವೆ ಪಲ್ಯ ರೆಡಿ ಇದೆ, ಹಾಂ ನೀರು ರೆಡಿ ಇದೆ. ನೀರು ರೆಡಿ ಇದೆ. ಕಟ್ಟೋ ವಿಧಾನ ಸುಮ್ಮನೆ ಹಿಂಗೆ ಸ್ವಲ್ಪ ನೀರು ನೋಡಿ, ನೀರು ಹಚ್ಕೋಬೇಕಾ? ಸ್ವಲ್ಪ ನೀರು ಹಿಂಗೆ ಅಂದ್ಕೊಂಡ್ವಿ, ಹಿಂಗೆ ಫೋಲ್ಡ್ ಮಾಡಿದ್ವಿ, ಸಮೋಸ ಎತ್ಕೊಂಡಿವಿ, ಪಲ್ಯ ಸ್ಟಫಿಂಗ್ ಮಾಡಿದ್ವಿ, ಹಿಂಗೆ ಅಂದ್ಕೊಂಡಿವಿ ತಿರ್ಗೊಂದ್ಸಲ. ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಫೋಲ್ಡ್ನ ಸುಮ್ಮನೆ ಹಿಂಗೆ ಎತ್ಕೊಳ್ಳಿ, ಈ ಫೋಲ್ಡ್ ಮುಂದೆ ಕೇಳ್ಕೊಳ್ಳಿ, ಮುಗೀತು. ಒಂದು 10 ತೋರಿಸಿ ಆರಾಮಾಗಿ ಏನಾದ್ರು ಈ ಥರ ಆಯ್ತು. ಇವಾಗ ಇನ್ನೊಂದ್ಸಲ ನೋಡ್ಬೇಡ ವೀಕ್ಷಕರೇ, ಅಷ್ಟೊಂದು ಕ್ಲಿಯರ್ ಬರಲಿಲ್ಲ ನೋಡಿ. ಹಾಂ ಹಿಂಗೆ ಅಂದ್ಕೊಂಡು ಫಸ್ಟ್ ಹಿಂಗೆ ಅಂದ್ಕೊಂಡು ಹಿಂಗೆ ಎಲ್ಕೊಂಡ್ವಿ, ಇದು ಹಿಂಗೆ ಪ್ರೆಸ್ ಮಾಡಿದ್ವಿ. ಫಸ್ಟ್ ತುದಿ ಲಾಕ್ ಆಯಿತು, ಎಣ್ಣೆ ಹೋಗಲ್ಲ. ಈ ತುದಿನ ಇದಕ್ಕೆ ಸೇರಿಸಿದ್ವಿ. ಓಕೆ. ಇಲ್ಲಿಂದ ಹಿಂಗೆ 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 ಪ್ರೆಸ್ ಮಾಡ್ಕೊಂಡು ಬಂದ್ವಿ, ಹಿಂಗೆ ಇಟ್ಕೊಂಡ್ವಿ. ಒಂದು ಪ್ಯಾಕೆಟ್ ಥರ ಆಯಿತು, ಪಾಕೆಟ್ ಆಯಿತು. ಆ ಪಾಕೆಟ್ಗೆ ಸ್ಟಫಿಂಗ್ ಕೊಟ್ವಿ ಅಷ್ಟೇ. ಇಲ್ಲಿ ಮತ್ತೆ ನೀರು ಹಚ್ಕೊಂಡಿದ್ವಿ ಈ ಪಾಟಿಗೆ, ಹಿಂಗೆ ಹೇಳ್ಕೊಂಡ್ವಿ. ಈ ತುದಿನ ಇದಕ್ಕೆ, ಈ ತುದಿನ ಇದಕ್ಕೆ. ಓ ಹಂಗೆ ಅಷ್ಟೇ ಅಷ್ಟೇ. ಈಗ ಕ್ಲಿಯರ್ ಆಗಿ ಎಲ್ಲ ಕಡೆ ಲಾಕ್ ಆಯ್ತು. ಈ ಜಾಗ ಓಪನ್ ಇರುತ್ತೆ, ಇದು ಪ್ರೆಸ್ ಮಾಡಕ್ ಹೋಗಲ್ಲ. ಕೆಲವರು ಪ್ರೆಸ್ ಮಾಡ್ಬಿಡ್ತಾರೆ. ಇದು ಇಲ್ಲಿ ಒಳಗೋದು, ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಈ ಜಾಗ ಓಪನ್ ಇರುತ್ತೆ. ಎಣ್ಣೆ ಹೋದ್ರೂ ಒಳಗೆ ಹೋಗಲ್ಲ. ಸೊ ಈ ಥರ ಲೆಕ್ಕಾಚಾರ ಲೆಕ್ಕಾಚಾರ ಇದು. ಎಸ್. ಅಕಸ್ಮಾತ್ ನಿಮ್ಗೆ ಈ ಥರ ಮಡ್ಚು ಡಬಲ್ ಫೋಲ್ಡಿಂಗ್ ಆಗಲ್ಲ ಅಂದ್ರೆ ಇಲ್ಲಿಂದ ಹಿಂಗೆಲ್ಲ ಸೆಂಟ್ರಿಗೆ ಹೇಳ್ಕೊಳ್ಳಿ, 2 ಕಡೆ ಫೋಲ್ಡ್ ಮಾಡ್ತೀವಿ ಮೊಮೋಸ್ ಟೈಪ್. ಹಿಂಗೂ ಮಾಡ್ಕೋಬೋದು, ಹಿಂಗೂ ಮಾಡ್ತೇವೆ, ಏನಾಗಲ್ಲ. ಸ್ಟಫಿಂಗ್ ಹೊರಗೆ ಬರಲ್ಲ. ಬರಲ್ಲ ನೋಡಿ ನೋಡಿ, ಅದು ಅಗಲ ಬರುತ್ತೆ. ಇದು ಕೋನ್ ಸಮೋಸ. ಎಸ್ ಎಸ್ ಈ ಥರ ಕೋನ್ ಟೈಪ್. ಇದಕ್ಕೆ ಫೋಲ್ಡಿಂಗು ಸುಲಭ, ಕೋನ್ ಸಮೋಸ ಈಸಿ. ಈಸಿ. ಇದು ನಿಮ್ಮ 30 ವರ್ಷದ ಅನುಭವದ ಕೈಗಳ ಒಂದು ಚಳಕ್, ಕೈ ಚಳಕ ನೋಡ್ರಿ. ನೋಡಿ ಫೋಲ್ಡ್ ಮಾಡಿದ್ದು ಗೊತ್ತಾಗಲ್ಲ ನಿಮ್ಗೆ, ಅಣ್ಣೆ ನೀರು ಹಚ್ಚಿ ನೋಡ್ರಿ, ಯಾವುದು ಗೊತ್ತಾಗಲ್ಲ. ಸಮೋಸ ಪಟ್ಟಿ ಎತ್ಕೊಂಡಿದ್ದು ಗೊತ್ತಿಲ್ಲ. ನಿಮ್ಮ ಹತ್ರ ಮಾತಾಡ್ತಾನೆ 100-150 ಸಮೋಸ ಮಾಡಿ 100-150 ಮಾಡ್ಬಿಡ್ತೀವಿ. ಪುನೀತ್ ರಾಜ್ಕುಮಾರ್ ಸರ್ಗೆ ಈ ಪ್ರೋಗ್ರಾಮ್ ಎಲ್ಲ ಮಾಡ್ಬೇಕು, ಸಮೋಸ ಎಲ್ಲ ನಮ್ದು ರೆಗ್ಯುಲರ್ ಈ ತರ ಕೊಡ್ತಾ ಇದೀವಿ. 600-650 ಸಮೋಸ ಒಂದೊಂದ್ಸಲ ಈ ಪ್ಯಾಕೆಟ್ ಮಾಡಿ ಸಪ್ರೇಟ್ ಆಗಿ ಆಡಿಯನ್ಸ್ ಎಲ್ಲ ಕೊಡ್ತಾ ಇದ್ವಿ. ಕಾಲ್ ಇದು ಸಮೋಸದ ತುಂಬಾ ದಿನದ ಮಾಡ್ಬೇಕು, ತೋರಿಸ್ಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು, ಎಕ್ಸೈಟಿಂಗ್ ಇತ್ತು ಅಲ್ಲ. ಇವತ್ತು ಅದು ನಾನು ಯಾವುದು ಚಾನಲಲ್ಲೂ ಸಮೋಸ ತೋರಿಸಿರಲಿಲ್ಲ. ಜೀ ಕನ್ನಡದಲ್ಲಿ ಒಂದ್ಸಲ ತೋರಿಸಿದ್ದೆ ಆ್ಯಕ್ಚುಲಿ. ಅದಾದಮೇಲೆ ಯೂಟ್ಯೂಬಲ್ಲಿ ಇದೆ ಫಸ್ಟ್ ಟೈಮ್. ಈ ನಿಮಗೆ ಜಾಬ್ದು ಹೇಳಿದ್ನಲ್ಲ, ದಯವಿಟ್ಟು ಈ ಕೆಲಸ ಬೇಕು, ಕೆಲಸ ಕಲಿಬೇಕು. ನಮ್ಮಲ್ಲಿ ಒಳ್ಳೆ ಟ್ರೈನ್ಡ್ ಶೆಫ್ ಇದ್ದಾರೆ, ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಈ ಥರ ಬೇಕರಿ ಐಟಮ್ಗಳು, ಚಾಟ್ ಐಟಮ್ಗಳು ಕೂಡ ನಿಮಗೆ ಕೋರ್ಸ್ ಇದೆ ಪಿ ವಿ ಆರಲ್ಲಿ. ಅಲ್ಲೆಲ್ಲ ನಿಮಗೆ ಸರ್ವಿಸಲ್ಲಿ, ಬಾಕ್ಸ್ ಆಫೀಸಲ್ಲಿ ಟಿಕೆಟ್ ಕಟ್ಟಿಂಗು, ಅದು ತುಂಬ ಕೆಲಸಗಳೆಲ್ಲ ಆಫರ್ ಇದೆ. ಆಮೇಲೆ ಕ್ಯಾಫ್ಟೇರಿಯಾದಲ್ಲೆಲ್ಲ ತುಂಬ ಓಪನ್ಸ್ ಇದೆ. ನಡೆಯೋದಲ್ಲ ಸರ್, ನೋಡಿ ಕೈ ತೊಳೆಯೋದು ಮತ್ತೆ ಎಂಥ ಕಲರ್ ಬರುತ್ತೆ ಅಂತ. ಆಮೇಲೆ ನೋಡಿ ಗೋಲ್ಡನ್ ಕಲರ್ ಬರುತ್ತೆ. ಇಷ್ಟೇ ಬಿಸಿ ಆಯಿತು ಈಗ ಸಮೋಸ ಬಿಡ್ತಾ ಇದ್ದೀವಿ ನೋಡಿ. 2 ಬಟ್ಟೆಯಲ್ಲಿ ಒಂದು ಹಿಡ್ಕೊಂಡು ಹಿಂಗೆ ಎತ್ಕೊಂಡು ಬಿಡೋದು. ಎಲ್ಲ 30 ಒಟ್ಟಿಗೆ ಹಾಕ್ಬಿಟ್ವಿ. ಇಷ್ಟು ಲೈಟ್ ಆಗಿ, ಯಾಕಂದ್ರೆ ತುಂಬಾ ಬಿಸಿ ಆದಾಗ ಏನಾಗುತ್ತೆ, ಎಲ್ಲ ಒಂದೇ ಸಲ ಸುಟ್ಕೊಂಡ್ಬಿಟ್ಟು ರಬ್ಬರಿ ಆಗ್ಬಿಡುತ್ತೆ. ರಬ್ಬರಿ ಬರಬಾರ್ದು ಅಷ್ಟೇ. ಸಮೋಸ ಅಲ್ಲ, ಮೋಸ ಆಗ್ಬಿಡುತ್ತೆ. ಹೊಟ್ಟೋಗ್ಬಿಡುತ್ತೆ ಸರ್. ಈಗ ನೋಡಿ ಸಮೋಸ ವೈಟ್ ಆಗಿದೆ ಸರ್, ಗೋರೆ ಇದೆ. ಗೋರೆ ಇದ್ದಾಗ ಈ ಸಮೋಸ ಲಾಲ್ ಆಗ್ಬೇಕು ಈಗ. ಹೌದೌದು. ಈಗ ಇದಕ್ಕೆ ಏನು ಗೊತ್ತಾ, ಆಕ್ಚುಲಿ ನಮ್ಮಲ್ಲಿ ಇಲ್ಲೊಬ್ಬ ಗೋರೆ ಲಾಲ್ ಇದ್ದಾನೆ, ಅವನು ವೈಟ್ ತೆಗೆದಿದ್ದ. लालिश नहीं निकाला ना रे अभी. इधर नोड़ी गोरेलाल आजा आजा आजा, तुम्हारे बारे में बात कर रहा था, आजा. उस दिन क्या बोला था मैं तुम्हारे को? समोसा गोरेलाल होना, गोरेलाल होना चाहिए. तुम वाइट निकाला था. समोसा गोरेलाल ಆಗಬೇಕು.
ಕಲರ್ಫುಲ್ ಆಗಿ ಬಂದು ಆಸೆ ಬಂದ್ರೆ ಗೋರೆಲಾಲ್ ಆಗ್ತಾರೆ. ಇವನ ಹೆಸರೇ ಗೋರೆಲಾಲ್. ಹೌದಾ? ಗೋರೆಲಾಲ್. ಸೊ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಇನ್ನೊಂದು ಹೆಸರು ಗೋರೆಲಾಲ್. ಗೋರೆಲಾಲ್. ಹೊಂಬಣ್ಣ ಬರ್ತಾ ಇದೆ, ಪಲ್ಟಿ ಮಾಡಿಸ್ಬೇಕು. ಪಲ್ಟಿ ಮಾಡಿಸ್ಬೇಕೀಗ. ಸೊ ಮಿನಿ ಸಮೋಸ ಹೋಗಿ ಸಣ್ಣದು ಒಂದೇ ಒಂದು ಫೋಲ್ಡ್ ಇಷ್ಟೇ ಕೂತ್ಕೊಂಡ್ರೆ ಸಾಕು ನನಗೆ. ಹಾಂ ಸರ್. ನೋಡಿ ಸರ್, ಈಗ ಕಲರ್ಫುಲ್ ಆಗಿದೆ, ಈಗ ಕರೆಕ್ಟ್ ಆಗಿ ಗೋರೆಲಾಲ್ ಆಗಿದೆ ನೋಡಿ. ಪ್ರಾಕ್ಟಿಕಲ್ ಆಗಿ ಕಿಚನ್ ಅಲ್ಲಿ ಅವ್ರು ಮಾಡ್ಬೇಕಾದ್ರೆ ನಾನು ಅವನಿಗೆ ಹೇಳ್ಕೊಟ್ಟಿರೋದು ಈ ತರ ಒಂದು ನೆನಪಾಯ್ತು ನನಗೆ. ಸೂಪರ್ ಕಲರ್ ಸರ್. ಇದನ್ನು ಪಪ್ಸು ಪಫ್ಸ್ ಟೈಪ್ ಬಂದಿದೆ. ಆ ಹಿಟ್ಟು ಕಲ್ಸೋದ್ರ ಹಿಡಿದು ಮಾಡೋ ಮೆಥಡ್ ಕರೆಕ್ಟಾಗಿ ಮಾಡ್ತಾರೆ, ಬರಲ್ಲ. ಹೌದು, ಕಲರ್ ಹಿಂಗೆ ಬರುತ್ತೆ. ರೈಟ್ ಸರ್. ಸಮೋಸ ರೆಡಿ ಆಗಿದೆ. ಓಕೆ ಸರ್, ಶುಚಿ ರುಚಿಯ ಅದ್ಭುತವಾದ ಅನುಭವದ ಸಮೋಸ. ಹೌದು. ಸರ್ ಹೇಗಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೌದಾ? ನಿಜವಾಗಿ ಸಮೋಸದ ಬಗ್ಗೆ ಹೇಳ್ಬೇಕಾದ್ರೆ ನಾವು ದೆಲ್ಲಿಯಲ್ಲಿರುವಾಗ ಒಂದು ಯಾವುದದು ದೆಲ್ಲೇ ತಗೊಳ್ತಾ ಇದ್ವಿ. ಸಮೋಸ ನಮ್ಮ ಸ್ಟಾರ್ಟ್ ಮಾಡಿರೋದು ಡೆಲ್ಲಿಯಿಂದ ಮಿಲಿಟರಿ ಇದ್ವಲ್ಲ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಫಸ್ಟು ಇವರ ಇದರಲ್ಲಿ ಆಗ ಚಿಕ್ಕದಿತ್ತು ಅಂಗಡಿ, ಮತ್ತೆ ಇವ್ರು ತಗೊಂಡು ಹೋಗ್ತಾ ಇದ್ರು. ಅದಕ್ಕೆ ಇವ್ರದ್ದು ಒಳ್ಳೆ ಪರಿಚಯ ಇದೆ ಅವರಿಗೆ. ಹೌದಾ? ಮಕ್ಕಳಿಗೆ ಸಹ ಭಾರಿ ಪ್ರೀತಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು. ತುಂಬಾನೇ ಎಲ್ಲ ಟ್ರೈ ಮಾಡಿದೀವಿ ಮನೆಯಲ್ಲಿ, ಅದು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಮಲ್ಲೇಶ್ವರಂ ಬಂದ್ರೆ ನಾನು ಮಿಸ್ ಮಾಡೋದಂದ್ರೆ ಇವಾಗ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೀನಿ. ನೀವು ಸಹ ಬಂದು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. 87 ನಾವು. ಇವರು 87, 87 ವರ್ಷ ವಯಸ್ಸು. ಯುನೈಟೆಡ್ ಬರ್ತೀನಿ. ಎರಡು ಬಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ತೊಳ್ತೀರಾ? ತುಪ್ಪ ತರ್ತೀನಿ. ನಿಮ್ಮ ಸ್ವಂತ ತುಪ್ಪ ತರ್ತೀರಾ? ಹೌದು, ಒಂದು ಹಾಕೊಂಡು 87 ವರ್ಷ. ನಿಮ್ಮ ಹೆಸರು? ಕಸ್ತೂರಿ ರಂಗನ್. ಕಸ್ತೂರಿ ರಂಗನ್. ಐ ಆಮ್ ವರ್ಕಿಂಗ್ ಆಸ್ ಅನ್ ಅಕೌಂಟೆಂಟ್. ಯು ಆರ್ ಸ್ಟಿಲ್ ವರ್ಕಿಂಗ್? ಐ ಆಮ್ ವರ್ಕಿಂಗ್. 87ನೇ ವಯಸ್ಸಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ಈ ಏಜ್ಗೆ ನೋಡಿ ಸರ್. ಹೌದೌದು. ಅವ್ರ ಸ್ಟೈಲು ಗ್ಲಾಸ್ ಹಾಕೊಂಡು ಟ್ರಿಮ್ ಆಗಿ ಬ್ಯೂಟಿಫುಲ್ ಆಗಿ. ಹೌದಾ? ನಿಮ್ಮ ಒಂದು ಶುಚಿರುಚಿಯಲ್ಲಿ ಯಾವುದು ಫೇಮಸ್, ಯಾವುದು ಡಿಮಾಂಡಲ್ಲಿ ಇದೆಯೋ ಅದನ್ನ ನಮ್ಗೆ ತೋರಿಸ್ಬಿಟ್ರಿ ಇವತ್ತು. ಸರ್, ಮೊಸರಿದೆ, ಸೇವಿದೆ, ಇಲ್ಲಿ ಚಿಲ್ಲಿ ಪೇಸ್ಟ್ ಇದೆ. ಪಂಜಾಬಿ ಸಮೋಸ ಅಂತ ಒಂದು ದೊಡ್ಡ ಟೈಟ್ಲ್ ಇದು. ಇದರಲ್ಲೇ ಟೈಟಲ್ ದೊಡ್ಡದು. ಕಲೆ ಏನಂದ್ರೆ ಒಳ್ಳೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಸಕ್ಕರೆ ಹಾಕೊಂಡಿದೀವಿ, ಲೈಟ್ ಆಗಿ ಸೇವ್ ಇಟ್ಕೊಂಡಿದೀವಿ. ಹಿಟ್ಟಾಗಿ ಸಮೋಸನ ಇಲ್ಲಿ ಇಟ್ಕೊಂಡಿದ್ವಿ ಹಲ್ವಾರು ಪಕ್ಕದಲ್ಲಿ. ಇದಕ್ಕೆ ಒಂದು ಚಟ್ನಿ, ಗ್ರೀನ್ ಚಟ್ನಿ, ಈರುಳ್ಳಿ, ಜೀರಿಗೆ, ಒಂದು ಜೀರಿಗೆ ಪೌಡ್ರು, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್, ಸೇವ್. ಇವಾಗ ಇದನ್ನ ಹಿಂಗೆ ಸ್ವಲ್ಪ ಹಿಂಗೆ ಬ್ರೇಕ್ ಮಾಡಿ ಲೈಟ್ ಆಗಿ ಮತ್ತೆ ಜಾಗ ಶೇಪ್ ಚೇಂಜ್ ಆಗ ಬ್ರೇಕ್ ಮಾಡಿದೀವಿ. ಇದಕ್ಕೆ ನಾವು ಲೈಟ್ ಆಗಿ ಅಭಿಷೇಕ ಮಾಡ್ತೀವಿ. ಗ್ರೀನ್ ಚಿಲ್ಲಿ ಎಲ್ಲ ಕಡೆ ಡ್ರಾಪ್ ಬೀಳುತ್ತೆ ನೋಡಿ. ಇದಕ್ಕೆ ಮೊಸರನ್ನ ಹಿಂಗೆ ಅಭಿಷೇಕ ಮಾಡ್ತೀವಿ. ಮೊಸರು ಕೂಡ ಅಭಿಷೇಕ. ಇದೇ ದಹಿ ಪಂಜಾಬಿ ಸಮೋಸ ಅಂತಾರೆ. ಇಷ್ಟೇ. ಹೌದು. ಈರುಳ್ಳಿನ ಹಾಕೊಂತ ಇದ್ದೀನಿ, ಜೀರಿಗೆ ಬುಡಿ, ಸಾಲ್ಟ್ ಸ್ವಲ್ಪ ಹಿಂಗೆ ಸ್ಪ್ರಿಂಕಲ್ ಅಂದಾಗೆ ಸಮಾತಾಗಿ ಮೇಲ್ಗಡೆ ಸೇವ್. ಇದನ್ನ ಇದು ದಹಿ ಪಂಜಾಬಿ ಸಮೋಸ ಚಾಟ್ ಆಗೋಯ್ತು. ದಹಿ ಪಂಜಾಬಿ ಸಮೋಸ. ಹೌದು, ಚಾಟ್ ತರ ಆಗ್ಬಿಡ್ತು. ಸಿಂಪಲ್ ಆಗಿ. ಇದು ಪ್ಲೇನ್ ಸಮೋಸ, ಇದು ದಹಿ ಪಂಜಾಬಿ ಸಮೋಸ. ಇದ್ರಲ್ಲೊಂದು ವೆರೈಟಿ ಸಿಂಪಲ್ ಒಳ್ಳೆ ಚಾಟ್ ಇದು. ಹೌದೌದು. ಇದನ್ನ ನಿಮ್ಗೆ ಯಾವ ತರ ಆಗಿದೆ ಒಳಗೆ ನೋಡ್ಲೇಬೇಕಲ್ಲ ನಾವು. ನೋಡಿ ನೋಡಿ, ಸ್ಟಫಿಂಗ್ ಆಫ್ ಮುರ್ದಂಗೆ ಆಗುತ್ತೆ. ಹೆಂಗೆ? ನಾನು ಹಂಗೆ ಟೀ ಕುಡಿತಾ ಇದ್ದೀನಿ ಹಿಂಗೆ. ನೀವು ಹೇಳಿದ್ದು ಅಕ್ಷರಶಃ ಒಂದೊಂದೇ ನನಗೆ ಹಂಗೆ ಪರಿಚಯ ಆಗ್ತದೆ. ಮತ್ತೆ ಕ್ರಿಸ್ಪಿ, ಸಾಫ್ಟ್ನೆಸ್ಸು, ಆ ಸ್ಟಫಿಂಗು, ಆ ಮಸಾಲ, ಸರ್. ಎಸ್, ಮಿನಿ ಸಮೋಸ ಮಾಡಿದ್ದೀನಿ ನೋಡಿ. ಇದು ನಾನು ತಿಂದ್ಬಿಡ್ತೀನಿ ಕಾಫಿ ಅಂತ. ಮಿನಿ ಸಮೋಸ ಇದು. ಹೀಗೆ ಬರೀ 2 ಬೈಟು. ಟೀ ಒಟ್ಟಿಗೆ ಈ ಒಂದು ವಾತಾವರಣ, ಮಳೆಗಾಲ, ವರ್ಲ್ಡ್ ಕಪ್ ಕ್ರಿಕೆಟ್, ಸಾಯಂಕಾಲ ಟೀ, ದಹಿ ಪಂಜಾಬಿ ಸಮೋಸ ಅದು ನೋಡೋಣ ಸರ್. ದಹಿ ಪಂಜಾಬಿ ಸಮೋಸ ಇವ್ರು ಹೇಳೋದು ನೋಡಿ ನಮಗೆ ಇದಾಗ್ತದೆ. ಹೌದು. ನೋಡ್ಬೋಣ ಈಗ. ಇದು ಬ್ಯೂಟಿಫುಲ್ ಅನ್ಸುತ್ತೆ. ಬ್ಯೂಟಿಫುಲ್ ಇದು. ಅದು ಅದ್ಭುತ, ಇದು ಇನ್ನೂ ಬ್ಯೂಟಿಫುಲ್. ಕೆಲಸದ್ದು ಏನಾದ್ರು ಅಗತ್ಯ ಇದ್ದಲ್ಲಿ ಕೆಲಸ ಬೇಕಾದ್ರೆ PVR ಅಲ್ಲಿ ಕಾಲ್ ಮಾಡಿ, ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ. ಒಂದು ಫೈಟ್ ಫುಲ್ ಸಮೋಸ ಮಾಡಿ ಚಿಕ್ಕದು ಸಮೋಸ ಕೊಡಿ. ನೋಡಿ ಸಮೋಸ ನಾವು ಕೂಡ ಪಾರ್ಸಲ್ ಹೋಗ್ತಾ ಇದೀವಿ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.